ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಫೆಬ್ರವರಿ 2026 ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋಂಥದ್ದು, ಎಲ್ಲ ರಾಶಿಗೂ ಯಾವ ಥರ ರೆಮಿಡೀಸು ಮತ್ತು ಏನೇನು ಅವ್ರು ಮಾಡ್ಕೋಬೇಕು ಅನ್ನುವಂಥದ್ದು, ಯಾವ್ಯಾವ ವಿಷಯದಲ್ಲಿ ಎಚ್ಚರಿಕೆ ತೊಗೋಬೇಕು ಅನ್ನೋವಂಥದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಟೈಮು. ಹಣದ ಅರಿವು ಚೆನ್ನಾಗಿ ಬರೋವಂಥದ್ದು, ಆರ್ಥಿಕ ಒಂದು ಸಬಲತೆ ಜಾಸ್ತಿ ಆಗುವಂಥದ್ದು, ಬುದ್ಧಿನೂ ಚೆನ್ನಾಗಿ ಓಡಿಸೋವಂಥದ್ದು, ಎಲ್ಲ ರೀತಿಯಲ್ಲೂ ಎಕ್ಸಲೆಂಟ್ ಟೈಮ್ ಇದೆ. ನೀವೇನಾದರೂ ಗೌರ್ಮೆಂಟ್ ಕೆಲಸಗಳಿರ್ಬೋದು, ಆ ರೀತಿ ಏನಾದರೂ ಟೆಂಡರ್ಸು, ಎಕ್ಸಾಮ್ಸು ಈ ರೀತಿ ಏನಾದರೂ ಟ್ರೈ ಮಾಡ್ತಿರ್ತೀರ ಅಂದರೂ ಕೂಡ ಎಕ್ಸಲೆಂಟ್ ಆಗಿದೆ. ಬಟ್ ಮನೆ, ಸೈಟು, ಜಮೀನು, ಭೂಮಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡ್ತೀರ ಅಂದರೆ ಖಂಡಿತ ಟೈಮ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ 1 ಸರಿ 2 ಸರಿ ಅಲ್ಲದಿರೋ 3 ಸರಿ ಚೆಕ್ ಮಾಡಿಬಿಟ್ಟು ಪೇಪರ್ಸ್ನೆಲ್ಲ ಸರಿ ಇದೆ ಅಂತ ನೋಡಿ ತೊಗೊಳ್ಳೋವಂಥದ್ದು ಒಳ್ಳೆಯದು. ಯಾಕಂದರೆ ಲಿಟಿಗೇಷನಲ್ಲಿ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ, ಎಸ್ಪೆಷಲಿ ಇನ್ ಲ್ಯಾಂಡ್ ಟ್ರಾನ್ಸಾಕ್ಷನ್. ಅದರಿಂದ ಆ ಸಂಬಂಧಪಟ್ಟಂಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಆ ಒಂದು ಲಿಟಿಗೇಷನಲ್ಲಿ ಸಿಕ್ಕಾಕೊಳ್ಳದೆ ಇರೋದಕ್ಕೆ ನಾಯಿಗಳಿಗೆ ಏನಾದರೂ ಬಿಸ್ಕೆಟು, ಬನ್ನು ಈ ಥರ ಏನಾದರೂ ಒಂದು, ಅಥವಾ ಚಪಾತಿ ಈ ಥರ ಏನಾದರೂ ಫೀಡ್ ಮಾಡಿ, ಬೀದಿ ನಾಯಿ ಆದರೂ ಪರವಾಗಿಲ್ಲ, ಮನೆ ನಾಯಿ ಆದರೂ ಪರವಾಗಿಲ್ಲ, ಫೀಡ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದು 700 ಗ್ರಾಮ್ ಹುರುಳಿಕಾಳು, ಹಾರ್ಸ್ ಗ್ರಾಮ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಶಿವನ ದೇವಸ್ಥಾನಕ್ಕೆ ಒಂದು 4 ಗುರುವಾರ, ಈ ಒಂದು ಫೆಬ್ರವರಿ ಮಾಸದಲ್ಲಿ ಏನು 4 ಗುರುವಾರ ಬರುತ್ತೆ, 4 ಗುರುವಾರ ತೊಗೊಂಡೋಗಿ ಕೊಡಿ ಅಂತ ಹೇಳ್ತೀನಿ. 10:30 ಒಳಗಡೆ ತೊಗೊಂಡೋಗಿ ಕೊಡಬೇಕು, ಅದಾದಮೇಲೆ ಕೊಡಬಾರ್ದು. ಸೊ ಅದರಿಂದ 4 ಗುರುವಾರ ಇದನ್ನು ಮಾಡ್ಕೊಳ್ಳಿ. ಇಲ್ಲ ನಿಮಗೆ ದೇವಸ್ಥಾನಕ್ಕೆ ಕೊಡೋಕ್ಕಾಗಿಲ್ಲ ಅಂದರೆ ಅಕ್ಕಪಕ್ಕ ಬಡವ್ರಿಗೋ ಅಥವಾ ಯಾರಾದರೂ ಯಾವುದಾದ್ರೂ ಅನಾಥಾಶ್ರಮಗಳಿಗೋ, ಯಾರಾದರೂ ಪೌರ ಕಾರ್ಮಿಕರಿಗೋ, ಯಾರಿಗಾದರೂ ಸರಿ ಕೊಡೋವಂಥ ಕೆಲಸ ಮಾಡಿ. 700 ಗ್ರಾಮೇ ಕೊಡಬೇಕು, ಹುರುಳಿಕಾಳು ಕೊಡಿ ಅಂತ ಹೇಳ್ತೀನಿ. ಮನೇಲಿದ್ದರೆ ಮನೆಯಿಂದ ತೊಗೊಂಡೋಗ್ಬಾರ್ದು, ಅಂಗಡಿಯಿಂದನೇ ತೊಗೊಂಡೋಗಿ ಕೊಡಬೇಕು. ವೃಷಭ ರಾಶಿ ನೆಕ್ಸ್ಟ್ ಬರುವಂಥದ್ದು. ಎಕ್ಸಲೆಂಟ್ ಟೈಮು, ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು. ಸುಮ್ಮನೆ ಹಿಂಗೇನೋ ಒಂದು ಯೋಚನೆ ಮಾಡಿ ಒಂದು ಕೈ ಹಾಕಿದ್ವಿ ಅಂತಂದರೆ ಅದರಲ್ಲೂ ಗೆದ್ಬಿಡೋವಂಥದ್ದು, ಈ ರೀತಿಯಲ್ಲೆಲ್ಲ ಒಂದು ಒಳ್ಳೆ ಗುಡ್ ಟೈಮ್ ಯಾರಿಗಾದರೂ ಒಂದು ಬಂದಿರುತ್ತೆ ಅಂದರೆ ವೃಷಭ ರಾಶಿಯವ್ರಿಗೆ ಬಂದಿದೆ. ಜೂನ್ವರೆಗೂ ನಿಮ್ಮದೇ ಟೈಮು, ನಿಮ್ಮದೇ ರಾಜ್ಯಭಾರ, ನಿಮ್ಮದೇ ಎಲ್ಲ ಆಗಿರೋದ್ರಿಂದ ಆ ಟೈಮಲ್ಲಿ ನೀವು ಏನೇನು ಮಾಡಬೇಕು ಅಂತಿದ್ದೀರಾ, ಏನೇನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ, ಕೆಲವರು ಗೃಹ ಪ್ರವೇಶ ಮಾಡಬೇಕು ಅಂತಿರ್ತೀರ, ಕೆಲವರು ಮನೆಯೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ, ಪಾಯ ಪೂಜೆ ಮಾಡಬೇಕು ಅಂತಿರ್ತೀರ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ, ಅಥವಾ ಇನ್ನೊಂದು ಏನೋ ಒಂದು ತುಂಬ ದೊಡ್ಡದಾಗಿ ಆಸೆ, ಡ್ರೀಮ್ ಇರುತ್ತೆ, ಕನಸಿರುತ್ತೆ. ಆ ಒಂದು ಕನಸನ್ನ ನೆನೆಸು ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ತುಂಬ ಎಕ್ಸಲೆಂಟ್ ಆಗಿರೋವಂಥದ್ದು. ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮದುವೆ ಸೆಟ್ ಆಗುವಂಥದ್ದು, ಎಂಗೇಜ್ಮೆಂಟ್ಗಳಾಗುವಂಥದ್ದು, ಈ ರೀತಿ ಮನೇಲಿ ಏನಾದರೂ ಶುಭ ಸಮಾರಂಭಗಳು ನಡೆಯುವಂಥದ್ದು, ಈ ರೀತಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಎಕ್ಸಲೆಂಟ್ ಟೈಮ್ ಅಂದರೆ ನಿಮ್ಮದೇ ಅಂತ ಹೇಳ್ತೀನಿ. ಎಲ್ಲ ರೀತಿಯಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋವಂಥದ್ದು ವೃಷಭ ರಾಶಿಗೆ ತುಂಬ ಒಳ್ಳೆ ಟೈಮ್ ಇರೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಕೂಡ ಕೈ ಹಾಕ್ಬೋದು. ಹಂಗಂದ್ಬಿಟ್ಟು ಯೋಚನೆ ಮಾಡದೆ ಹೆಂಗಂದರೆ ಹಂಗೆ ಮಾಡಬೇಡಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು, ಅದನ್ನು ಎಕ್ಸಿಕ್ಯೂಟ್ ಕೂಡ ಚೆನ್ನಾಗೇ ಮಾಡಬೇಕು. ಸೊ ಅದನ್ನು ಮಾಡ್ಕೊಳ್ಳಿ. ಟೈಮ್ ತುಂಬ ಚೆನ್ನಾಗಿದೆ. ಇನ್ನೂ ದುಡ್ಡು ಕಾಸು ಚೆನ್ನಾಗಿ ನಿಮಗೆ ಬರ್ತಾಯಿದೆ ಅಂದರೆ ಸ್ವಲ್ಪ ಉಳಿಸಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದಲ್ಲಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿ. ದಿಢೀರ್ ಶ್ರೀಮಂತರಾಗಬೇಕು ಅಂತ ಒಂದೊಂದು ದಿನದಲ್ಲಿ ಯಾವುದ್ರಲ್ಲೋ ಯಾರಿಗೋ ಬಡ್ಡಿ ಕೊಟ್ಬಿಡೋದು, ಇನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಶೇರ್ಸಲ್ಲಿ ಹಾಕ್ಬಿಡೋದು, ಸ್ಟಾಕ್ಸಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಅಂಥ ಕೆಲಸಗಳನ್ನ ಮಾಡಬೇಡಿ. ಅದ್ರ ಬದಲು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳು ಯಾವುದಿರುತ್ತೆ ನೋಡಿಕೊಂಡು ಎಚ್ಚರಿಕೆ ವಹಿಸಿ ಸ್ವಲ್ಪ ದುಡ್ಡನ್ನ ಉಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂದಾಗಲೇ ನಾವು ಉಳ್ಸೋಕ್ಕಾಗೋದು. ಇಲ್ಲಾಂದರೆ ಸಾಲ ಸೂಲ ಮಾಡ್ಕೊಂಡು ಅದನ್ನು ಕಟ್ಟಿ ಅದನ್ನು ನಿಭಾಯಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ. ಅದರಿಂದ ದೇವರು ಒಂದು ಟೈಮ್ ಅಂತ ಕೊಡ್ತಾನೆ. ಆ ಟೈಮ್ ಅಂತ ಬಂದಾಗ ನೋಡ್ಕೊಂಡು ನಾವು ಇದು ನಮ್ಮ ಟೈಮು, ನಾವು ಈ ಥರ ಮಾಡ್ಕೋಬೇಕು ಅಂತ ಸೇವ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಅಂತ ನೀವು ಸ್ವಲ್ಪ ಎಲ್ಲ ಕೂಡಿಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆ ಕೂಡಿಟ್ಟಿದ್ದ ದುಡ್ಡು ಹಂಗೆ ಇರಬಾರ್ದು, ಅದು ಬೆಳಿಬೇಕು ಅಂದರೆ ಯಾವುದಲ್ಲಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಅನಾಥಾಶ್ರಮಕ್ಕೆ ಏನಾದರೂ ಊಟ ಕೊಡಿಸೋವಂಥದ್ದು. ಅಂದರೆ ಏನಾದರೂ ನಿಮಗೆ ಯಾವ ಸಹಾಯ ಆಗುತ್ತೆ, ಅದು ಅನ್ನನೋ, ಅಕ್ಕಿನೋ, ಅಥವಾ ಎಣ್ಣೆನೋ, ಅಥವಾ ಬೇಳೆನೋ, ಅಥವಾ ಎಲ್ಲ ರೀತಿಯ ತರಕಾರಿಗಳು, ಈ ರೀತಿ ಏನಾದರೂ ಗುರುವಾರ ಒಂದು 4 ಗುರುವಾರ ಮಾಡ್ತಾ ಬನ್ನಿ. ಈ ಒಂದು ಫೆಬ್ರವರಿ ತಿಂಗಳು ಮಾತ್ರ ಎಕ್ಸಲೆಂಟ್ ಟೈಮ್, ಗೋಲ್ಡನ್ ಪೀರಿಯಡ್, ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಗೆ ಏನಂದರೆ ಸ್ವಲ್ಪ ಟೈಮ್ ಚೆನ್ನಾಗಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ಗುರು ಮತ್ತೆ ವಾಪಸ್ ಬಂದಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ನಿಮ್ಮಲ್ಲಿ. ಸ್ವಲ್ಪ ಭಯ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಳ್ಳೆ ಕೆಲಸನೇ ಇರುತ್ತೆ, ಆದರೂ ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಅಥವಾ ಯಾವುದೋ ಒಂದು ಮದುವೆಗೆ ನೋಡಿರ್ತೀರ, ಎಲ್ಲಿ ಅದು ಸೆಟ್ ಆಗಲ್ವೋ, ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮನೇಲಿ ತಂದೆ ತಾಯಿ ಆರೋಗ್ಯ ಇರ್ಬೋದು, ಆ ರೀತಿಯಲ್ಲಿ ಏನಾದರೂ ಸುಮ್ಮನೆ ಭಯ ಪಟ್ಕೊಳ್ಳೋವಂಥದ್ದು. ನೀವೇ ಅಂದರೆ ಲೋ ಕಾನ್ಫಿಡೆನ್ಸ್ ಇರೋವಂಥದ್ದು ನಿಮಗೆ. ಸೊ ಅದರಿಂದ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡ್ಕೋಬೇಕು. ಕಾನ್ಫಿಡೆನ್ಸ್ ಬೂಸ್ಟಪ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಎಲ್ಲ ಮರೆತು ಕೂತ್ಕೊಳ್ಳೋ ಅಂಥದ್ದನ್ನು ಮಾಡಿ. ಜೊತೆಗೆ ಸೂರ್ಯ ನಮಸ್ಕಾರ ಮಾಡೋವಂಥದ್ದು ಎಕ್ಸಲೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಯಾವುದಾದ್ರೂ ವೃದ್ಧಾಶ್ರಮಗಳಿಗೆ ಮೆಡಿಸನ್ ರಿಲೇಟೆಡ್ ಏನಾದರೂ ಸಹಾಯ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಶನಿವಾರ ಕೊಡುವಂಥದ್ದು ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಎಸ್ಪೆಷಲಿ ವೃದ್ಧರಿಗೆ ಮೆಡಿಸಿನ್ಸ್ಗೆ ಏನಾದರೂ ಕೊಡಿಸೋವಂಥದ್ದು, ಅವ್ರಿಗೆ ಏನಾದರೂ ಇರ್ಬೋದು.
ಯಾಕಂದರೆ ವೃದ್ಧರು ಅಂತಂದ್ರ ಮೇಲೆ ಆರೋಗ್ಯ ತುಂಬ ಕೆಟ್ಟಿರುತ್ತೆ ಅವರಿಗೆ. ಸೊ ಆ ರೀತಿಲಿ ಏನಾದರೂ ಮೆಡಿಸಿನ್ಸ್‌ಗೆ ನೀವು ಹೆಲ್ಪ್ ಮಾಡೋವಂಥದ್ದನ್ನ ಮಾಡಿ. ಇಲ್ಲ ಅಂತಂದರೆ ಈ ಒಂದು ಚಳಿಗಾಲಕ್ಕೆ ಬೆಡ್‌ಶೀಟ್ಸು, ಮಫ್ಲರ್ಸು, ಸ್ವೆಟರ್ಸು, ಸಾಕ್ಸ್‌ಗಳು, ಶೂಗಳು, ಚಪ್ಪಲಿಗಳು ಈ ರೀತಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಪರಿಹಾರ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಆ ರಿಸಲ್ಟ್ಸ್‌ನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕೈಗೆ ಬರುತ್ತೆ, ಬಾಯಿಗೆ ಬರಲ್ಲ. ಸ್ವಲ್ಪ ಟೈಮ್ ನಮ್ದಲ್ಲ, ನಮ್ಗೆ ಆಗಲ್ಲ ಈ ಕೆಲಸಗಳು, ಏನು ಮಾಡಕ್ಕೆ ಹೋಗೋದು ಬೇಡ, ಇರೋದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇರಿ ಹೊರತು ಯಾವುದ್ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಿ ಸಿಕ್ಕಾಕ್ಕೋಬೇಡಿ. ಈ ಒಂದು ಸರಿ ಸಿಕ್ಕಾಕೊಂಡ್ರೆ ಅದರಿಂದ ಎದ್ದು ಬರೋದಕ್ಕೆ ತುಂಬ ವರ್ಷಗಳು ಬೇಕಾಗ್ಬಿಡುತ್ತೆ. ಯಾಕಂದರೆ ಟೈಮ್ ಚೆನ್ನಾಗಿಲ್ಲದೆ ಇರೋವಂಥದ್ದು. ಹಂಗಂತ ಹೆದ್ರುಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿಲ್ಲ ಅಂದರೆ ಏನಪ್ಪ ತುಂಬ ಹೆದರಿಕೆನ ಇಲ್ಲ. ಹಣಕಾಸು ಖರ್ಚಾಗ್ಬಿಡುವಂಥದ್ದು. ಸುಮ್ಮನೆ ಏನೋ ಮಾಡಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಮಾಡಕ್ಕೆ ಹೋಗಿ ಇಟ್ಕೊಂಡಿರೋ ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡುವಂಥದ್ದು. ಅದು ಉಳಿಸ್ದಂಗೂ ಲೆಕ್ಕಕ್ಕಿಲ್ಲ, ಅದರಿಂದ ಲಾಭ ಬಂದಂಗೂ ಇಲ್ಲ. ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡುವಂಥದ್ದು. ನೀವು ಒಂದು ಐಡಿಯಾ ಏನೋ ಥಿಂಕ್ ಮಾಡಿ ಅಂದ್ಕೊಂಡಿರ್ತೀರ ಹಿಂಗೆ ಮಾಡಬೇಕು ಮಾಡಬೇಕು ಅಂತ. ಸೊ ಅದು ಉಲ್ಟಾ ಹೊಡೆದ್ಬಿಡುವಂಥದ್ದು. ಆ ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಂತೂ ಆಗುವಂಥದ್ದು. ಜೊತೆಗೆ ಏನಪ್ಪ ಅಂದರೆ ಇನ್ನೇನು ಕೈಗೆ ಬಂದಿರುತ್ತೆ 90% ಕೆಲಸ ಆಗಿರುತ್ತೆ, 10%ಅಲ್ಲಿ ಅದು ಹೋಗ್ಬಿಡುತ್ತೆ. ಅದು ವೇಸ್ಟ್ ಕೆಲಸ. ಅದರಿಂದ ಏನು ಮಾಡೋವಂಥದ್ದೇ ಬೇಡ. ಇರೋದನ್ನ ಮುಂದುವರ್ಸ್ಕೊಂಡು ಹೋಗಿ. ಹಂಗಂತ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಯಾರೂ ಊಟ ಹಾಕಲ್ಲ ಅಥವಾ ಯಾರು ಬಂದು ದುಡ್ಡು ಕೊಡಲ್ಲ ನಮಗೆ ಸುಮ್ಮನೆ. ಸೊ ಅದರಿಂದ ಇರೋ ಕೆಲಸನೇ ಸುಮ್ಮನೆ ನಮ್ಮ ಟೈಮ್ ಇದೆಲ್ಲ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ಕಾಲ ತಳ್ಳಕ್ಕೆ ಇದು ಮಾಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಹೊಸ್ದಾಗಿ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಒಂದು ಮೊಳ ಮಲ್ಲಿಗೆ ಹೂವು ಅಥವಾ ಮಲ್ಲಿಗೆ ಹಾರ ನಿಮ್ಗೆ ಯಾವುದಾಗುತ್ತದು, ಅದ್ರ ಜೊತೆಗೆ ಒಂದು ಸ್ಮೆಲ್ ಬರೋ ಅಂಥ 4 ಊದುಬತ್ತಿ, ತುಂಬ ಚೆನ್ನಾಗಿ ಸ್ಮೆಲ್ ಬರಬೇಕು. 4 ಕೊಟ್ಟರು ಪರವಾಗಿಲ್ಲ. ಸೊ ಮತ್ತು ಕರ್ಪೂರ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ನಿಮ್ಮ ಟೈಮ್ ಅಲ್ಲ ಅಂದಾಗ ಸ್ವಲ್ಪ ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಯವ್ರು ಏನಪ್ಪ ಅಂತಂದರೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳಾಗುವಂಥದ್ದು. ಜಾಬ್ ಬಿಟ್ಟರೆ ಮತ್ತೆ ಜಾಬ್ ಸಿಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಮಾಡಬೇಕು. ಎಲ್ಲೋ ಆಫರ್ ಇದೆ ಅಂತ ಅಂದ್ಬಿಟ್ಟು ಇರೋ ಕೆಲಸನೇ ಬಿಟ್ಟೋದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಥರ ಆಗೋಗ್ಬಿಡುತ್ತೆ. ಜಾಬ್ ರಿಲೇಟೆಡ್ಡು, ಬಿಸ್ನೆಸ್ ರಿಲೇಟೆಡ್ಡು ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಜೊತೆಗೆ ನಿಮ್ಮ ಒಂದು ಟೈಮು ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಆಗಿರೋದ್ರಿಂದ ನೀವೇನಾದರೂ ಕೆಲಸ ಮಾಡೋದಾದರೆ ಅದು ಸರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇರೋ ಕೆಲಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೆ ಒಂದು 10 ಸರಿ ಯೋಚನೆ ಮಾಡಿ ಮುನ್ನುಗ್ಗಿ. ಸುಮ್ಮನೆ ಏನೋ ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಅಂತ ಅವ್ರ ಮಾತು ಕೇಳ್ಕೊಂಡು ನೀವು ಹೋದರೆ ಅವರು ಹೇಳಿದ್ದು ನಡೆಯಲ್ಲ, ನೀವು ಬಿಟ್ಟಿದ್ದಕ್ಕೂ ಯಾವುದು ಸಿಗೋದಿಲ್ಲ. ಆ ರೀತಿ ಆಗಿಬಿಡುತ್ತೆ. ನೀವು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ನಿಮಗೂ ಅಷ್ಟೇ ವೃದ್ಧಾಶ್ರಮಗಳಿಗೆ ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಬೆಡ್‌ಶೀಟ್ಸ್ಗಳು ಅಥವಾ ಸ್ವೆಟರ್ಸ್ಗಳು ಆ ರೀತಿಯಲ್ಲಿ ಏನಾದರೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಎರಡೂ ಕೊಡಬೇಕಾ ಬೇಡ, ಎರಡರಲ್ಲಿ ಯಾವ್ದಾದ್ರು ಒಂದು ಕೊಡಿ. ಯಾಕಂದರೆ ನಿಮ್ಮ ಹತ್ರನೂ ಏನು ದುಡ್ಡಿರೋದಿಲ್ಲ ಎಲ್ಲ ತೊಗೊಂಡೋಗಿ ಕೊಟ್ಬಿಡೋದಕ್ಕೆ. ನಮಗೂ ಒಂದಷ್ಟು ಉಳಿಸ್ಕೊಂಡು ಇನ್ನೂ ಉಳಿದಿರೋ ದುಡ್ಡಲ್ಲಿ ನಾವು ದಾನ ಧರ್ಮ ಮಾಡಬೇಕು ಹೊರತು ನಮ್ಗೆ ಇಲ್ದಿರಂಗೆ ತೊಗೊಂಡೋಗಿಲ್ಲ ದಾನ ಧರ್ಮ ಮಾಡಿ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ. ಅದರಿಂದ ನೋಡಿಕೊಂಡು ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಒಬ್ರಿಗಾಗುತ್ತಾ ಒಬ್ಬರಿಗೆ ಕೊಡಿ, 5 ಜನಕ್ಕಾಗುತ್ತಾ 5 ಜನಕ್ಕೆ ಕೊಡಿ. ಅನಾಥಾಶ್ರಮ ಅಂದ ತಕ್ಷಣ 100 ಜನ ಇರ್ತಾರೆ ಅಂದರೆ 100 ಜನಕ್ಕೂ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಕೈಯಲ್ಲಿ ಯಾರಿಗೆ ಎಷ್ಟು ಕೊಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಶನಿವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಎಸ್ಪೆಷಲಿ ಆಫ್ಟರ್ 6 ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಸಿಂಹರಾಶಿಯವರು. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಬೇರೆ ಹೊಸದಾಗಿ ಏನಾದರೂ ನೀವು ಅಂದ್ಕೊಂಡಿರೋದಿಲ್ಲ ಆ ರೀತಿಯಲ್ಲಿ ಜಾಬ್ ಚೇಂಜಸ್ ಆಗುವಂಥದ್ದು, ಆದರೆ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ ಟೈಮು ಕೂಡ ತುಂಬ ಚೆನ್ನಾಗಿರೋವಂಥದ್ದು. ಸೊ ಅದರಿಂದ ಶತ್ರುನಾಶನೂ ಆಗುತ್ತೆ, ಕೆಲಸನೂ ಸಿಗುತ್ತೆ, ಜಾಬು, ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇದೆಲ್ಲ ಯಾರಿಗೆ ಬೇಡ ಹೇಳಿ, ಎಲ್ರಿಗೂ ಒಳ್ಳೇದಲ್ವ ಅದು. ಸೊ ಅದರಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿರುವಂಥದ್ದು. ಜೊತೆಗೆ ವಿದೇಶ ಪ್ರವಾಸ ಮಾಡೋವಂಥದ್ದು, ಟ್ರಿಪ್ಸು, ಟೂರು, ನಿಮ್ಮ ಒಂದು ಯಾವುದೋ ಒಂದು ಡೆಸ್ಟಿನೇಷನ್ ನಿಮಗೆ ಇರುತ್ತೆ, ನಾವು ಅದು ನೋಡಬೇಕು ಅನ್ನೋವಂಥದ್ದು. ಆ ರೀತಿಯಲ್ಲಿ ನಿಮ್ಮ ಡೆಸ್ಟಿನೇಷನ್ಸ್ಗೆ ರೀಚ್ ಆಗುವಂಥದ್ದು, ಅದನ್ನು ನೋಡ್ಕೊಂಬರೋಂಥ ಯೋಗ ಕೂಡ ಇದೆ. ಟೈಮ್ ಎಕ್ಸಲೆಂಟ್ ಇದೆ ಕನ್ಯಾ ರಾಶಿಯವರಿಗೆ. ಸೊ ಕನ್ಯಾ ರಾಶಿಯವರಿಗೆ ಟೈಮ್ ಚೆನ್ನಾಗಿದ್ರೂ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನಡಿಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಅನಾಥಾಶ್ರಮಗಳಲ್ಲಿ ಎಜುಕೇಷನ್ ಸಂಬಂಧಪಟ್ಟಂಗೆ ಬುಕ್ಸ್ಗಳು, ಈಗ ಎಕ್ಸಾಮ್ ನಡೀತಾ ಇದೆ, ಪ್ಯಾಡ್ಸ್ ಇರ್ಬೋದು, ಅಂದರೆ ರಟ್ಟು ಪ್ಯಾಡ್ ಇರ್ಬೋದು ಅಥವಾ ಪೆನ್ಗಳಿರ್ಬೋದು, ಬುಕ್ಸ್ಗಳಿರ್ಬೋದು, ನಿಮ್ಗೆ ಏನು ಸಹಾಯ ಮಾಡೋಕ್ಕಾಗತ್ತೆ ಅನಾಥಾಶ್ರಮದ ಮಕ್ಕಳಿಗೆ ರಿಲೇಟೆಡ್ ಟು ಎಜುಕೇಷನ್ ಎಲ್ಲ ರೀತಿಯ ಸಹಾಯ ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ತುಲಾರಾಶಿಯವ್ರ ಟೈಮ್ ತುಂಬ ಚೆನ್ನಾಗಿದೆ. ಮದುವೆಗೆ ನೋಡ್ತಾ ಇದ್ದೀರಾ, ಎಂಗೇಜ್ಮೆಂಟು ಅಥವಾ ಮನೇಲಿ ನಾಮಕರಣ, ಗೃಹ ಪ್ರವೇಶ, ಇನ್ನೊಂದು ಪೂಜೆ, ಮತ್ತೊಂದು ಪೂಜೆ, ಸಂಬಂಧಿಕರೆಲ್ಲ ಬರಬೇಕು, ಸೇರಬೇಕು, ಒಳ್ಳೆ ಊಟ ತಿನ್ನಬೇಕು, ಚೆನ್ನಾಗಿರಬೇಕು ಅನ್ನೋವಂಥದ್ದು. ಜೊತೆಗೆ ತಾತ ಅಜ್ಜಿಯಿಂದನೋ ಅಥವಾ ಅಪ್ಪ ಅಮ್ಮನಿಂದನೋ ಏನೋ ಒಂದಷ್ಟು ಅವರು ಇಷ್ಟಪಟ್ಟು ನಿಮಗೆ ತೊಗೊಳ್ಳಿ ಅಂತ ಏನಾದರೂ ಒಂದಷ್ಟು ಕೊಡೋ ಅಂಥದ್ದು, ಏನಾದರೂ ಒಂದು ದುಡ್ಡು ಇರ್ಬೋದು, ಹಣ ಅಂದರೆ ಜ್ಯುವೆಲ್ಸ್ ಇರ್ಬೋದು ಅಥವಾ ಆಸ್ತಿ ಇರ್ಬೋದು, ಏನಾದರೂ ಕೊಡೋ ಅಂಥದ್ದು, ಭಾಗ್ಯೋದಯ ಆಗುವಂಥದ್ದು, ಒಂದು ರೀತಿಯಲ್ಲಿ ಬಾಗಿಲು ಓಪನ್ ಆಗುವಂಥದ್ದು, ನಿಮ್ಮ ಅದೃಷ್ಟದ ಬಾಗಿಲು ಅಂತ ಹೇಳುವಂಥದ್ದು. ಅದರಿಂದ ತುಲಾರಾಶಿಯವರ ಟೈಮ್ ಎಕ್ಸಲೆಂಟ್ ಇದೆ. ಯೋಚನೆ ಮಾಡುವಂಥ ಯಾವುದೇ ರೀತಿಯ ಒಂದು
ಪ್ರಾಬ್ಲಮ್ ನಿಮಗಿಲ್ಲ. ಕೆಲವರೆಲ್ಲರೂ ತುಲಾರಾಶಿಯರು ಹೋದ ವರ್ಷ ಹೇಳ್ಕೊತಾ ಇದ್ರಿ ನಮ್ಗೆ ತುಂಬ ಕಷ್ಟ, ತುಂಬ ಕಷ್ಟ, ಕಷ್ಟ ಎಲ್ಲ ಹೋಯ್ತು, ಒಳ್ಳೇದಾಗುವಂಥದ್ದಾಗತ್ತೆ, ಒಳ್ಳೆ ರಿಸಲ್ಟ್ಸು ನಿಮಗಿರೋದ್ರಿಂದ. ಸೊ ನೀವೇನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ಆ, ಶಿವನ ದೇವಸ್ಥಾನಕ್ಕೆ ಸೋಮವಾರ ಸೋಮವಾರ ಎಳ್ನೀರಿನ ಅಭಿಷೇಕನೋ ಅಥವಾ ಹಾಲಿನ ಅಭಿಷೇಕನೋ ಈ ರೀತಿ ಏನಾದರೂ 4 ಸೋಮವಾರ ಕೊಟ್ಟು ಬನ್ನಿ. ಈ ತಿಂಗಳು ಫೆಬ್ರವರಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರು ಸ್ವಲ್ಪ ಟೈಮು ಅಷ್ಟೊಂದು ಚೆನ್ನಾಗಿಲ್ಲ. ಮದುವೆ ಸಂಬಂಧಪಟ್ಟಂಗೆ ಬೇರೆ ಯಾವುದೋ ಹೊಸ ಕೆಲಸಕ್ಕೆ ಕೈ ಹಾಕುವಂಥದ್ದು ಇರ್ಬೋದು, ಎಂಗೇಜ್ಮೆಂಟ್ಗಳಾಗಿ ಮುರಿದೋಗುವಂಥದ್ದು ಈ ರೀತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಜೂನ್ವರೆಗೂ ಇನ್ನಂಥ ಟೈಮಿಲ್ಲ ಶುಭ ಸಮಾಚಾರಗಳಿಗೆ. ಅದು ಬಿಟ್ಟು ನೀವೇನಾದರೂ ಈ ಕೆಲಸ ಇವಾಗ ಏನೇನು ಮಾಡ್ತಿರ್ತೀರಾ ಅದರಲ್ಲ ಬೇರೆ ರೀತಿ ಯೋಚನೆ ಮಾಡಿದೆ, ಜಾಬ್ ಚೇಂಜಸ್ ಎಲ್ಲ ಯೋಚನೆ ಮಾಡಿದೆ, ಬೇರೆ ಯಾವುದೇ ರೀತಿ ಪ್ರಮೋಷನ್ ಯೋಚನೆ ಮಾಡಿದೆ, ಇರೋದನ್ನು ಮಾತ್ರ ಮುಂದುವರ್ಸ್ಕೊಂಡು ಹೋಗಬೇಕು. ಜೂನಿಂದ ನಿಮ್ಮ ಜೀವನದ ಬಾಗಿಲೇ ಓಪನ್ ಆಗುತ್ತೆ. ಸೊ ಅದರಿಂದ ಟೈಮ್ ಎಕ್ಸಲೆಂಟ್ ಆಗಿರುತ್ತೆ. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ. ಹಬ್ಬ ಅಂದರೆ ಇನ್ನೊಂದು 4-5 ತಿಂಗಳಷ್ಟೇ ನಿಮ್ಮ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಫಾರ್ ದಟ್ ಪೀರಿಯಡ್ ಅಂತ ಹೇಳ್ತೀನಿ. ಸೊ ವೃಶ್ಚಿಕ ರಾಶಿಯವರಿಗೆ ಸುಲಭವಾದ ಪರಿಹಾರ ಏನಪ್ಪ ನಾನು ಕೊಡುವಂಥದ್ದು ಅಂತಂದರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಈ ಥರ ಜೋಡಿ ದಂಪತಿಗಳಿರೋಂಥ ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗಿ ಶನಿವಾರ ಹೋಗಿ ತುಳಸಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋವಂಥದ್ದನ್ನು ಮಾಡಿ. 4 ಶನಿವಾರ ಮಾಡೋವಂಥದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು ಯಾವುದಾದ್ರೂ ಬಡವ್ರಿಗಾದರೂ ಕೊಡಿ ಅಥವಾ ದೇವಸ್ಥಾನಕ್ಕಾದರೂ ಕೊಡಿ. 1-2 ತೊಗೊಂಡೋಗಿ, ಇಷ್ಟೇ ತೊಗೊಂಡೋಗ್ಬೇಕು ಅಂತೇನಿಲ್ಲ, ಒಂದು ಅರ್ಧ kg ಅಷ್ಟು ತೊಗೊಂಡೋದ್ರೂ ಸಾಕು. ತೊಗೊಂಡೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಯಾರಿಗಾದ್ರೂ ಬಡವ್ರಿಗಾದರೂ ಕೊಡಿ ಅಥವಾ ದೇವಸ್ಥಾನಕ್ಕಾದರೂ ಅರ್ಪಣೆ ಮಾಡಿ ಬನ್ನಿ. ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿಯವರಿಗೆ ಮದುವೆ ಸೆಟ್ ಆಗುವಂಥದ್ದು, ಎಂಗೇಜ್ಮೆಂಟ್ ಏನಾದರೂ ನಡೆಯುವಂಥದ್ದು, ಅಥವಾ ಎಷ್ಟೋ ದಿನದಿಂದ ಮದುವೆಗೆ ನೋಡ್ತಾ ಇರ್ತೀರಾ ಸೆಟ್ಟೇ ಆಗಿಲ್ಲ ಅನ್ನೋರಿಗೂ ಕೂಡ ಮದುವೆ ಸೆಟ್ ಆಗುವಂಥದ್ದು. ಈ ರೀತಿ ಒಂದು ಮದುವೆ ವಿಚಾರದಲ್ಲಿ ನಿಮಗೆ ಸಂಗಾತಿ ಆಯ್ಕೆಯಲ್ಲಿ ನಿಮಗೆ ಒಳ್ಳೆ ಪೀರಿಯಡು, ಒಳ್ಳೆ ಟೈಮು. ಜೂನ್ ಅಷ್ಟರಲ್ಲಿ ಧನುರಾಶಿಯವರಿಗೆ ಮದುವೆ ಆಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಯಾರ್ಯಾರು ಧನುರಾಶಿಯವ್ರು ನೋಡ್ತಿರ್ತೀರಾ ಈ ಒಂದು ಏನು ನಾನೀಗ ಹೇಳ್ತಾ ಇದ್ದೀನಿ ಇದನ್ನು ನೀವು ಯೂಸ್ ಮಾಡಿಕೊಂಡು ಹೆಣ್ಣು ನೋಡೋವಂಥದ್ದು, ಗಂಡು ನೋಡೋವಂಥದ್ದನ್ನು ಸ್ವಲ್ಪ ಹೆಚ್ಚಿಗೆ ಗಮನ ಹರಿಸ್ಬೇಕು. ನಾವು ಕ್ಯಾಶುಯಲಾಗಿ ನೋಡ್ತಾ ಇರೋದಕ್ಕೂ ತುಂಬ ಹೆಚ್ಚು ಗಮನ ಕೊಟ್ಟು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಟೈಮ್ ಬಂದಾಗಲೇ ನೀವು ನೋಡ್ಕೋಬೇಕು. ನೋಡಿ, ಮದುವೆ ಮತ್ತು ಮಕ್ಕಳು ಇದೆರಡು ನಾವು ಅಂದ್ಕೊಂಡಂಗೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಆಗೋದಿಲ್ಲ, ಅದಕ್ಕೆಲ್ಲ ಗುರುಬಲ ಬರಲೇಬೇಕು. ಸೊ ನಿಮಗೆ ಇವಾಗ ಗುರುಬಲ ಬಂದಿದೆ ಅಂದರೆ ಜೂನ್ ಅಷ್ಟರಲ್ಲಿ ಮದುವೆ ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೋಬೇಕು ನೀವು. ಆ ರೀತಿಯಲ್ಲಿ ಏನಾದ್ರು ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ತುಂಬ ಎಕ್ಸಲೆಂಟ್ ಇದೆ. ಸೊ ಬೇಗ ಸೆಟ್ ಆಗುತ್ತೆ, ಅದರಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ವಿವಾಹ ಜೀವನಕ್ಕೆ ಕಾಲಿಡೋದಕ್ಕೆ ಈ ಟೈಮ್ ತುಂಬ ಎಕ್ಸಲೆಂಟು. ಗುರು ಬಲನೂ ಇರೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನಿಮಗೆ ನಾನು ಹೇಳುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ 4 ಗುರುವಾರ ಒಂದು 300 ಗ್ರಾಮ್ ಕಡಲೆಬೇಳೆ, ಅದರಿಂದ ಏನಾದ್ರು ಸ್ವೀಟ್ ಮಾಡಿ ಆದರೂ ತೊಗೊಂಡೋಗಿ ಕೊಡಿ, ಅಥವಾ ಕಡಲೆಬೇಳೆ ಬೆಲ್ಲ ಎರಡೂ ತೊಗೊಂಡೋಗ್ಬಿಟ್ಟು ಕೊಡಿ. ಒಂದು 300 ಗ್ರಾಮ್ ಕಡಲೆಬೇಳೆ, ಒಂದು 300 ಗ್ರಾಮು ಬೆಲ್ಲ, ಈ ಥರ ಒಂದು ಸಮ ಪ್ರಮಾಣದಲ್ಲೇ ತೊಗೊಂಡೋಗಿ ಕೊಡಬೇಕು. ಇಲ್ಲ ನೀವೇ ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡಿ ಕಡಲೆಬೇಳೆಯಿಂದ ಒಬ್ಬಟ್ಟು ಅಥವಾ ಏನಾದರೂ ಸ್ವೀಟು ಏನಾದರೂ ಮಾಡಿ ಬರ್ಫಿಗಳ ಥರನೂ ಏನಾದರೂ ಮಾಡಿ ಕೂಡ ನೀವು ತೊಗೊಂಡೋಗಿ ಗುರುವಾರ ಹಂಚೋದ್ರಿಂದ ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾವುದು ನಿಮ್ಮ ಕೈಲಾಗುತ್ತೆ ಎರಡರಲ್ಲಿ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಮಾಡುವಂಥದ್ದು ಒಳ್ಳೆ ರಿಸಲ್ಟ್ಸ್ ನಿಮಗೆ. ಇನ್ನು ನೆಕ್ಸ್ಟು ಬರೋವಂಥದ್ದು ಮಕರ ರಾಶಿಯವರಿಗೆ ಟೈಮ್ ಒಂಥರ ಹೆಂಗಂದರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಂತ, ತುಂಬ ಒಳ್ಳೆಯದು ಆಗುವಂಥ ಚಾನ್ಸಸ್ ಇರುತ್ತೆ, ಸ್ವಲ್ಪ ಎಡಬೋದ್ರೆ ಸ್ವಲ್ಪ ಮೈ ಮರೆಯುವಂಥ ಚಾನ್ಸಸ್ಸು ಇರುತ್ತೆ. ಯಾಕಂದರೆ ಬುಧ ಶುಕ್ರ ರಾಹು ಇಬ್ಬರು 2ನೇ ಮನೆಯಲ್ಲೇ ಕೂತಿರೋವಂಥದ್ದು. ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ರಾಹು ಅಂತ ಬಂದಾಗ ಶುಕ್ರನ ಜೊತೆ ಕೂತ್ಕೊಂಡಾಗ ದುಡ್ಡುಗಳ ಖರ್ಚು ಜಾಸ್ತಿ ಆಗುವಂಥದ್ದು, ಬುಧನ ಜೊತೆ ಕೂತ್ಕೊಂಡಾಗ ಏನಪ್ಪ ಅಂದರೆ ಬುದ್ಧಿನ ಕೆಡಿಸೋವಂಥದ್ದು, ಹಾಳು ಮಾಡೋವಂಥದ್ದು, ಅಥವಾ ಅತಿ ಬುದ್ಧಿವಂತಿಕೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ತುಂಬ ಅತಿ ಹೆಚ್ಚು ರೀತಿಯಲ್ಲಿ ಕಾನ್ಫಿಡೆನ್ಸ್ ತೋರಿಸ್ಬಿಡುವಂಥದ್ದು. ಒಳ್ಳೇದಪ್ಪ ಏನಪ್ಪ ಆಗುತ್ತೆ ಅಂತಂದರೆ, ಏನಾದರೂ ಸೈಟು ಜಮೀನು ಈ ರೀತಿ ಸಂಬಂಧಪಟ್ಟಂಗೆ ಏನಾದರೂ ನೋಡ್ತಿರ್ತೀರ ಅಂದರೆ ಅದರಲ್ಲಿ ಏನಾದರೂ ಒಂದು ಯಶಸ್ಸು ಸಿಗುವಂಥದ್ದು, ಅದರಿಂದ ಏನಾದರೂ ಒಂದು ಒಳ್ಳೆಯದಾಗುವಂಥದ್ದಾಗುತ್ತೆ. ಗೌರ್ಮೆಂಟ್ ಏನಾದರೂ ಟೆಂಡರ್ಸ್ ಇರ್ಬೋದು, ಜಾಬ್ಸ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಈ ರೀತಿ ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ನೋಡ್ತಿರ್ತೀರ ಅಂತಂದರೆ ಆ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಸೊ ಅದರಿಂದ ನಿಮಗೇನಂದರೆ ಮಿಕ್ಸ್ಡ್ ರಿಸಲ್ಟ್ಸ್ ಇರುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ನೋಡುವಾಗ ತುಂಬ ಕೆಟ್ಟದು ಅಂತ ಏನಿಲ್ಲ. ನಾನು ಹೇಳ್ದಂಗೆ ಓವರ್ ಕಾನ್ಫಿಡೆನ್ಸ್ ಬೇಡ, ಅತಿ ಖರ್ಚು ಮಾಡೋವಂಥದ್ದು, ಸುಮ್ಮನೆ ಅನಾವಶ್ಯಕ ಹೋಗೋದು, ಅಂಗಡಿಗೆ ಹೋಗುವಂಥದ್ದು ಅಥವಾ ಶಾಪಿಂಗ್ ಅಂತ ಹೋಗುವಂಥದ್ದು, ಬೇಡದಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಬರೋದು, ಬೇಡದಿರೋ ಜ್ಯುವೆಲ್ಸ್ ಎಲ್ಲ ಎತ್ಕೊಂಬರೋವಂಥದ್ದು, ಈ ರೀತಿ ಅನಾವಶ್ಯಕವಾಗಿ ಶೂಸ್ ತಂದುಬಿಡೋದು, ಸ್ಲಿಪ್ಪರ್ಸ್ ತಂದುಬಿಡೋದು, ಈ ಥರ ಮಾಡಿ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇ ಆ ಬುದ್ಧಿ ಹಾಳು ಮಾಡೋದು, ಬೇರೆ ಏನು ಕೆಟ್ಟದಾಗಿಲ್ಲ. ಸೊ ಅದರಿಂದ ನೀವು ಎಚ್ಚರಿಕೆ ವಹಿಸ್ಕೊಳ್ಳಿ. ದುಡ್ಡು ಉಳಿಸೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಮಂಗಳವಾರ ಈ ಫೆಬ್ರವರಿ ತಿಂಗಳಲ್ಲಿ ಒಂದು 4 ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೆಂಪು ಹೂವು ಅಂದರೆ ರೋಸು, ಪನ್ನೀರ್ ಗುಲಾಬಿ ಅಂತ ಬರುತ್ತೆ, ಪನ್ನೀರ್ ರೋಸ್ ಅಂತ ಬರುತ್ತೆ, ಅದು ಸ್ಮೆಲ್ ಬರ್ತಾ ಇರುತ್ತೆ, ಅದೊಂಥರ ಪನ್ನೀರ್ ಥರ ಸ್ಮೆಲ್ ಘಮ್ ಅಂತ ಬರುತ್ತೆ. ಆ ಒಂದು ರೋಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ತೊಗೊಂಡೋಗಿ ಕೊಡಿ. ಇಲ್ಲ ಅಂತಂದರೆ ಕೆಂಪು ಕಲರ್ ಯಾವುದಾದ್ರೂ ರೋಸ್ ಆದರೂ ಸರಿ, ಅಥವಾ ಇನ್ಯಾವ್ದು ಸಿಗುತ್ತೆ ನೋಡ್ಕೊಳ್ಳಿ, ಕಣಗ್ಲೆ ಹೂವು ಆದರೂ ಸರಿ, ದಾಸವಾಳ ಆದರೂ ಸರಿ, ಯಾವುದಾದ್ರು ಕೆಂಪು ಹೂವು ತೊಗೊಂಡೋಗಿ ಕೊಡೋವಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡೋವಂಥದ್ದನ್ನು ಮಾಡಿ.
ಅಲ್ಲಿ ಸಿಗುವಂಥ ವಿಭೂತಿನ ತೊಗೊಂಬಂದು ಇಟ್ಕೊಳ್ಳಿ. ಪ್ರತಿ ಮಂಗಳವಾರ ಒಂದು 9 ಸರಿ ಓಂ ಶರವಣ ಭವ, ಓಂ ಶರವಣ ಭವ ಅಂತ ಹೇಳ್ಕೊಳ್ಳೋವಂಥದ್ದನ್ನ ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಕುಂಭರಾಶಿಯವರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ, ಹಂಗೆ ಖರ್ಚಾಗೋಗ್ಬಿಡುತ್ತೆ. ಕೆಲವರು ಹೇಳ್ತಾರೆ, ದುಡ್ಡು ಬರ್ತಾ ಇದೆ ಮೇಡಮ್, ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಕೆಲವರು ದುಡ್ಡೇ ಬರಲ್ಲ ಮೇಡಮ್ ಅಂತಾರೆ. ಕೆಲವರು ಏನಪ್ಪ ಅಂತಂದರೆ ಸಾಲ ಸೂಲ ಮಾಡಿದ್ದೀವಿ ತೀರ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಸಾಲ ಸೂಲ ಮಾಡಿ ಬರೋಂಥ ದುಡ್ಡಲ್ಲ ಅದು, ಮತ್ತು ಅದನ್ನು ತೀರಿಸ್ಬೇಕಾಗತ್ತೆ. ಬಟ್ ನೀವು ಕೆಲಸ ಮಾಡಿನೋ ಅಥವಾ ಬಿಸ್ನೆಸ್ ಮಾಡಿನೋ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿನೋ ಅದರಿಂದ ಪ್ರಾಫಿಟ್ ಪಡೆಯುವಂಥ ದುಡ್ಡು ನಿಮ್ಮದಾಗಿರುತ್ತೆ. ಸೊ ಆ ದುಡ್ಡು ಅತಿ ಹೆಚ್ಚು ಖರ್ಚಾಗೋಗ್ಬಿಡೋವಂಥದ್ದು. ಸುಮ್ಮನೆ ಯಾವುದಕ್ಕೂ ಇಟ್ಟಿರ್ತೀರ, ಮೆಡಿಕಲ್ ಏನೋ ಮನೇಲಿ ಯಾರಿಗೋ ಕಾಯಿಲೆ ಆಯಿತು ಅಂತನೋ, ಅಥವಾ ಯಾವುದೋ ಒಂದು ಫಂಕ್ಷನ್ ಬಂತು, ಹುಟ್ಟಿರೋ ಸೀರೆಗಳನ್ನೇ ಹಾಕೊಂಡಿರೋ ಜ್ಯುವೆಲ್ಲರಿ ಹಾಕೊಂಡಿದ್ದೀವಿ, ಬೇರೆ ತೊಗೊಳ್ಳೋವಂಥದ್ದು ಸುಮ್ಮನೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋವಂಥದ್ದು. ಯಾರೋ ನೋಡಿ ನಿಮ್ಮನ್ನು, ಯಾರೋ ಬಂದು ಏನು ನಿಮ್ಮ ಕಷ್ಟಕ್ಕೆ ಕೈ ಹಿಡಿಯೋರಿಲ್ಲ. ನಿಮ್ಮ ಹತ್ರ ಏನಿದೆ ಅದನ್ನೇ ಹಾಕೊಂಡೋಗಿ ಮಾತಾಡೋರು ಇವತ್ತು ಮಾತಾಡ್ತಾರೆ, ನಾಳೆ ಮಾತಾಡೋದನ್ನು ಕಮ್ಮಿ ಮಾಡ್ತಾರೆ. ಹಂಗಂತ ನಮ್ಮ ಮೇಲೆ ನಾವು ಹೊರೆ ಹೊರ್ಸ್ಕೊಳಕ್ಕೆ ಹೋಗಬಾರ್ದು. ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಜೀವನ ನಡೆಸೋವಂಥದ್ದು ಮಾಡಬೇಕು. ಯಾಕಂದರೆ ದುಬಾರಿ ದುನಿಯಾ ಆಗೋಗಿರೋವಂಥದ್ದು. ಕೈಯಲ್ಲಿ ದುಡ್ಡಿಲ್ಲ, ಇವತ್ತು ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ನೋಡಿದ್ರೆ ಆ ಕಡೆ ತಿರುಗಿನೇ ನೋಡೋಕ್ಕಾಗಲ್ಲ. ಆ ರೀತಿ ಆಗಿರೋವಂಥದ್ರಿಂದ ನೋಡಿಕೊಂಡು ಅನಾವಶ್ಯಕ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡು ಬರುತ್ತೆ, ಇವಾಗ ಬಂದಿರೋ ಅಂಥ ದುಡ್ಡನ್ನ ಸುಮ್ಮನೆ ಖರ್ಚು ಮಾಡಿದೆ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ. ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಈಸ್ ಬೆಸ್ಟ್. ಇವತ್ತು ನಾವು ಚೆನ್ನಾಗಿದ್ದೀವಿ, ಗೊತ್ತಿಲ್ಲ ನಾಳೆ ನಮಗೆ ಯಾವುದೋ ಒಂದು ಕಾಯಿಲೆ ಬರೋವಂಥದ್ದಾಗ್ಬೋದು, ಅಥವಾ ಬಿಸ್ನೆಸ್ ಕಮ್ಮಿ ಆಗುವಂಥದ್ದಾಗ್ಬೋದು, ಇನ್ಯಾವುದೋ ರೀತಿಯಲ್ಲಿ ಇನ್ಯಾವುದಕ್ಕೂ ಸಿಗಾಕೊಳ್ಳೋವಂಥದ್ದಾಗಿ ಏನೂ ಇಲ್ಲದೆ ಹೋದಾಗ ಲೋನ್ಗಳು ಮಾಡ್ಕೊಂಡಿರೋ ಮನೆಗಳನ್ನೂ ಮಾರ್ಕೊಳ್ಳೋವಂಥದ್ದು ಈ ರೀತಿ ಎಲ್ಲ ಆಗಬಾರ್ದು. ಅಂತಂದರೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಈಸ್ ಪ್ಲ್ಯಾನಿಂಗ್ ಅಂತ ಹೇಳ್ತೀನಿ. ಯಾಕಂದರೆ ಫ್ಯೂಚರ್ ನಾವು ಏನು ಮಾಡಬೇಕು ಅನ್ನೋದನ್ನ ಈಗಲೇ ಪ್ಲ್ಯಾನ್ ಮಾಡ್ಕೋಬೇಕು. ಹೆಂಗೆ ಒಂದು ಕೆಲಸಕ್ಕೆ ಅಂತ ಹೋದಾಗ ಮೊದಲೆಲ್ಲ ಸರ್ಕಾರಿ ಸಂಬಳಗಳು ಅಂತ ಬರುವಾಗ ಅವರು ರಿಟೈರ್ಡ್ ಆದಾಗ ಅವ್ರಿಗೆ ಹೆಂಗೆ PF ಇದೆಲ್ಲ ಬರ್ತಾ ಇತ್ತಲ್ವ, ಅಮೌಂಟು ಆ ರೀತಿಯಲ್ಲಿ ಗ್ರ್ಯಾಚ್ಯುಟಿ PF ಆ ರೀತಿಯಲ್ಲಿ ಬರ್ತಾ ಇದ್ದಂಥದ್ದು, ಪೆನ್ಷನ್ ಬರ್ತಾ ಇದೆ ಅಂತ ಹೆಂಗೆ ಮಾಡ್ಕೋತಾಯಿದ್ರು, ನೀವು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ದುಡ್ಡು ಬರೋ ಟೈಮಲ್ಲೇ ಈ ಪ್ಲ್ಯಾನ್ಸ್ ಎಲ್ಲ ನಾವು ಮಾಡ್ಕೋಬೇಕು. ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅನಾವಶ್ಯಕ ಖರ್ಚು ಮಾಡಿಬಿಡಿ. ನಿಮಗೆ ಕೊಡೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ ಸೋಮವಾರ 4 ಸೋಮವಾರ ಒಣ ಖರ್ಜೂರ ತೊಗೊಂಡೋಗಿ ಕೊಡಿ. ಅಷ್ಟೇ ಅಂತಿಲ್ಲ, ಒಂದು 5 ಖರ್ಜೂರ ತೊಗೊಂಡೋಗಿ ಕೊಡಿ, ಅಥವಾ ಎಷ್ಟಾಗುತ್ತೆ ನಿಮ್ಮ ಕೈಲಷ್ಟು ಒಣ ಖರ್ಜೂರ 4 ಸೋಮವಾರ ಕೊಡುವಂಥದ್ದು ಎಕ್ಸಲೆಂಟ್ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಕೊನೆಯದಾಗಿ ಬರುವಂಥದ್ದು ಮೀನರಾಶಿ. ಮೀನರಾಶಿಯವ್ರಿಗೆ ಏನಪ್ಪ ಅಂದರೆ ಟೈಮು ಓಕೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲಸ ಸ್ವಲ್ಪ ನಿಧಾನ, ಪೂರ್ತಿ ಆಗುತ್ತೆ, ನಿಧಾನ ಆಗುತ್ತೆ. 10 ನಿಮಿಷದಲ್ಲಾಗೋ ಕೆಲಸ ಒಂದು 10 ಅವರ್ ಹಿಡಿಬೋದು. 4 ದಿನದಲ್ಲಾಗೋ ಕೆಲಸ ಒಂದು 40 ದಿನ ಹಿಡಿಬೋದು. ಆದರೆ ಕೆಲಸ ಆಗುತ್ತೆ, ಸ್ವಲ್ಪ ನಿಧಾನ ಅಷ್ಟೇ. ಆ ರೀತಿಯಲ್ಲಿ ಬೇರೇನು ಪ್ರಾಬ್ಲಮ್ಸ್ ಇಲ್ಲ ನಿಮಗೆ. ಇನ್ನು ಮನೆ, ಜಮೀನು, ಸೈಟು ಈ ರೀತಿ ಏನಾದರೂ ನೋಡ್ತಿರ್ತೀರ ಅಂದರೆ ಒಳ್ಳೆ ಟೈಮ್ ಖಂಡಿತವಾಗ್ಲೂ ನೋಡ್ಬೋದು. ನಿಮ್ಮ ಕೈಯಲ್ಲಿ ಚೆನ್ನಾಗಿ ಹಣ ಸೇರೋವಂಥದ್ದಾಗುತ್ತೆ. ಹಣ ಸೇರಿದಾಗ ಸ್ವಲ್ಪ ಏನಂದರೆ ಈ ರೀತಿ ಏನಾದರೂ ಒಂದು ತೊಗೊಳ್ಳೋದಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಒಂದು ಸೈಟ್ ಇರ್ಬೋದು, ಮನೆಗಳಿರ್ಬೋದು, ಅಥವಾ ನಿಮ್ಮ ಒಂದು ಏನು ಕನಸಿರುತ್ತೆ ಆ ರೀತಿ ಅದು ನೆನ್ಸು ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ತುಂಬ ಚೆನ್ನಾಗಿದೆ. ಸೊ ತೊಂದರೆ ಅಂತ ಏನೂ ಇಲ್ಲ ನಿಮ್ಮ ಕೈಯಲ್ಲಿ ನಿಮಗೆ. ಬಟ್ ನಿಧಾನ ಆಗುತ್ತೆ ಎಲ್ಲ ಕೆಲಸಗಳು. ಏನಪ್ಪ ಅಂತಂದರೆ ಮಂದ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದಾಗುತ್ತೆ. ಅದರಿಂದ ಕೆಲಸ ಆಗುತ್ತೆ ಅಂತಂದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನಿಧಾನವೇ ಪ್ರಧಾನ ಅಲ್ವಾ. ಅದರಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶನಿವಾರ ಸಾಧ್ಯವಾದಷ್ಟು ಅನಾಥಾಶ್ರಮಗಳು ಅಥವಾ ವೃದ್ಧಾಶ್ರಮಗಳಿಗೆ ಏನಾದರೂ ನಿಮ್ಮ ಕೈಲಾಗುವಂಥ ಸೇವೆ, ಬೆಡ್ಶೀಟ್ಗಳಿರ್ಬೋದು, ಮೆಡಿಸಿನ್ಸ್ ರಿಲೇಟೆಡ್ ಇರ್ಬೋದು, ಊಟಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಏನಾದರೂ ಕೊಡುವಂಥದ್ದನ್ನು ಮಾಡಿ. ಅದರ ಜೊತೆಗೆ ಅರಳಿ ಮರ ಏನಾದರೂ ಶನಿಮಾತ್ಮನ ದೇವಸ್ಥಾನದಲ್ಲಿ ಇತ್ತು ಅಂತಂದರೆ ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ ಒಂದು ಮಣ್ಣಿನ ದೀಪ ತೊಗೊಂಡು ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋವಂಥದ್ದನ್ನು ಮಾಡಿ. 4 ಶನಿವಾರ ಮಾಡೋವಂಥದ್ದನ್ನು ಮಾಡಿ. ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಎಲ್ಲ ರೀತಿಯಲ್ಲೂ ಮೀನರಾಶಿಯವರಿಗೆ ಟೈಮ್ ಚೆನ್ನಾಗಿದೆ, ಸ್ವಲ್ಪ ನಿಧಾನ ಬಿಟ್ಟರೆ ಏನು ತೊಂದರೆ ಇಲ್ಲ. ಸೊ ಈ ಒಂದು ಪರಿಹಾರಗಳು 12 ರಾಶಿಗಳಿಗೂ ಫೆಬ್ರವರಿ ತಿಂಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಸ್ವಲ್ಪ ಎಚ್ಚರಿಕೆ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾರ್ಯಾರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀನಿ, ಮುಂದುವರಿರಿ ಅಂತ ಹೇಳ್ತೀನಿ. ಯಾರ್ಯಾರು ಲಿಟಿಗೇಷನಲ್ಲಿ ಸಿಕ್ಕಾಕೋತೀರಾ ಅಂತ ಹೇಳಿದ್ದೀನಿ ಅವ್ರಿಗೆಲ್ಲ ಸ್ವಲ್ಪ ಒಂದು 2-3 ಸರಿ ಯೋಚನೆ ಮಾಡಿ ಆ ರೀತಿಯಲ್ಲಿ ನೀವು ಒಪಿನಿಯನ್ಸ್ನ ತೊಗೊಂಡು ನಿಧಾನಕ್ಕೆ ಕೆಲಸ ಮಾಡಿ ಅಂತ ಹೇಳ್ತೀನಿ. ಸೊ 12 ರಾಶಿಯವರೆಗೂ ಫೆಬ್ರವರಿ ತಿಂಗಳು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ಸ್ವಲ್ಪ ಉಪವಾಸ ಮಾಡಿ, ಜಾಗರಣೆ ಮಾಡಿದ್ರು ಪರವಾಗಿಲ್ಲ, ಉಪವಾಸ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಶರೀರನೂ ಶುದ್ಧ ಆಗುತ್ತೆ, ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ. ಅದರಿಂದ ಸಿಕ್ಕಿದೆಲ್ಲ ತಿಂದು ಜಂಕ್ ಫುಡ್ಸ್ಗಳನ್ನೆಲ್ಲ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀರ. ಅಟ್ಲೀಸ್ಟ್ ಶಿವರಾತ್ರಿ ದಿನ ಒಂದೊತ್ತು, ಜಾಸ್ತಿ ಬೇಡ, ಒಂದೊತ್ತು ಉಪವಾಸ ಮಾಡಿ. ನಿಮ್ಮ ಮೈಯೂ ಸರಿ ಹೋಗುತ್ತೆ, ನಿಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ಸರಿ ಹೋಗೋದಕ್ಕೆ ನೆರವಾಗುತ್ತೆ. ಅದರಿಂದ ಶಿವರಾತ್ರಿ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಫೆಬ್ರವರಿ ತಿಂಗಳು ಎಲ್ಲ ರಾಶಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.